ಲಂಬಾಣಿ ಹುಡುಗ ಹಾಲೆಂಡ್ ಬೆಡಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಕಲ್ಯಾಣ ಲವ್ ಸ್ಟೋರಿ ಶುರುವಾಗಿದ್ದು ಯಾವಾಗ? ಇದುವೇ ಈ ಹೊತ್ತಿನ ವಿಶೇಷ. ರಾಮು ವೆಡ್ಸ್ ಮರೀನಾ. ಪ್ರೀತಿನೇ ಹಾಗೆ, ಎಲ್ಲಿ ಹೇಗೆ ಹುಟ್ಟುತ್ತೆ ಅನ್ನೋದನ್ನ ಯಾರೂ ಊಹಿಸೋದಕ್ಕೂ ಸಾಧ್ಯವಿಲ್ಲ. ಇಲ್ಲೂ ಇಂಟ್ರೆಸ್ಟಿಂಗ್ ಆಗಿರೋ ಲವ್ ಸ್ಟೋರಿಯೊಂದು ಇದೆ. ಆತ ಬಿಜಾಪುರ ಜಿಲ್ಲೆಯ ತಾಂಡಾವೊಂದರ ಬಂಜಾರ ಕುಡೆ. ಗೋವಾದ ಹೋಟೆಲ್ನಲ್ಲಿ ವೇಟರ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ. ಆತನ ಮನದ ಮೂಲೆಯಲ್ಲೂ ಪ್ರೀತಿ ಚಿಗುರುಡಿಯಿತು. ಸದ್ಯ ಅವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. मुबारक हो तुमको ये शादी तुम्हारी, मुबारक हो तुमको ये शादी तुम्हारी, सदा खुश रहो तुम दुआ है हमारी. ಚೆಂದುಳ್ಳಿ ಚೆಲುವೆ, ಬಿಳಿ ಬಣ್ಣದ ಬೆಡಗಿ, ಕೈಕಾಲಿನಲ್ಲಿ ಮೆಹಂದಿ. ನೋಡಿದ್ರೆ ನಮ್ಮ ದೇಶದವಳಲ್ಲ ಅಂತ ಅನಿಸೋದು ಕಾಮನ್. ಹೌದು, ಈಕೆ ಮೂಲತಃ ಹಾಲೆಂಡ್ ಚೆಲುವೆ. ಆದ್ರೆ ವಿವಾಹವಾಗ್ತಾ ಇರೋದು ಅಪ್ಪಟ ಭಾರತದ ಯುವಕನನ್ನ. ಇದು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಿಟ್ಟಿನಹಳ್ಳಿ ತಾಂಡಾದಲ್ಲಿ ನಡೆದ ವಿಶಿಷ್ಟ ಮದುವೆ. ಹುಡುಗಿ ಹಾಲೆಂಡಿನವಳಾದ್ರೆ ಹುಡುಗ ಇದೇ ತಾಂಡಾದವನು ಅನ್ನೋದೇ ವಿಶೇಷ. ವಿದೇಶಿ ಸೊಸೆಯನ್ನ ಬಂಜಾರ ನೃತ್ಯ ಮಾಡುವ ಮೂಲಕ ತಾಂಡಾದ ಲಂಬಾಣಿ ಮಹಿಳೆಯರು ಸ್ವಾಗತಿಸಿದ್ರು. ಆಕೆ ನಮ್ಮನೆ ಸೊಸೆ ಆಗಿರಬಹುದು, ಆದ್ರೆ ಮನೆ ಮಗಳಂತೆ ನೋಡ್ಕೊಳ್ತೇವೆ ಅಂತಾರೆ ರಾಮಮುನಿಯವರು. ಈ ದೇಶ ಅಂದಿಲ್ಲ, ಪರದೇಶಿಂದ ಬಂದಾಳ ಅಂದರು ನಾವು ಪದ್ಧತಿ ನಾ ಲಗ್ನ ಮಾಡ್ಕೊಂಡು ನಾವು ಸರಿಯಾಗಿ ಮಾಡ್ಕೊಂಡೇವು. ನಮ್ಮ ಮಗಳಾದ ನಮ್ಮ ಮಗ ಮತ್ತೆ ತಗೊಂಡಿವು. ಮರೀನಾಗೆ ಈ ವಿವಾಹ ಸಂಪ್ರದಾಯಗಳು ವಿಶೇಷ ಅನಿಸಿದ್ವು. ಯಾವುದೇ ಸಂಕೋಚವಿಲ್ಲದೆ ಬಂಜಾರ ಸಮುದಾಯದವರು ಹೇಳಿದಂತೆ ಕಲ್ಯಾಣ ಕಾರ್ಯಗಳಲ್ಲಿ ಹಾಲೆಂಡ್ ವಧು ಪಾಲ್ಗೊಂಡ್ರು. ನೆದರ್ಲ್ಯಾಂಡ್ ಕೋರ್ಟ್ನಲ್ಲಿ ರಿಜಿಸ್ಟ್ರೇಷನ್ ಮ್ಯಾರೇಜ್ ಮಾಡಿಕೊಂಡು ಅವ್ರ ತಂದೆ ತಾಯಿ ಎಲ್ಲ ಒಪ್ಪಿಗೆ ಮಾಡಿಕೊಂಡು ಉಂಗುರ ಬದಲಾವಣೆ ಮಾಡಿಕೊಂಡು ಈಗ ಅವರು ಫ್ರೀಯಾಗಿ ಎಂಜಾಯ್ ಆಗಿ ಮಾಡ್ತಾರೆ. ನಮ್ಮ ಸಂಪ್ರದಾಯಗಳು ನಮ್ಮ ಸಮಾಜದಲ್ಲಿ ಕೂಡ್ಕೋಬೇಕಲ್ಲ ಈಗ ಅವರು. ಅದಕ್ಕೆ ಆ ಒಂದು ಉದ್ದೇಶದಿಂದ ಅವರು ಇಲ್ಲ ನಾನು ನಿಮ್ಮವಳೇ ಆಗಾಗತ್ತೀನಿ, ನೀವು ನಿಮ್ಮ ಸಂಸ್ಕೃತಿಯಲ್ಲಿ ನನ್ನ ಸೇರಿಸ್ಕೊಳ್ಳಿ ಅಂತಂದ್ರೆ ಆಯ್ತಮ್ಮ ಹಾಗಿದ್ರೆ ಎಲ್ಲ ನಿಮ್ಮ ತಂದೆ ತಾಯಿ ಒಪ್ಪಿಗೆ ಇದೆಲ್ಲ ಎಲ್ಲ ಅವ್ರು ಕೋರ್ಟ್ನಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಮ್ಯಾರೇಜ್ ಮಾಡ್ಕೊಂಡು ಎಲ್ಲ ಒಪ್ಪಿಗೆ ಆಗಿದ್ದಾರೆ. ತಾಂಡಾದ ತುಂಬಾ ವಿವಾಹ ಸಂಭ್ರಮ ಮನೆ ಮಾಡಿತ್ತು. ಸುತ್ತಮುತ್ತಲ ಗ್ರಾಮಸ್ಥರು ಈ ಮದುವೆಗೆ ಸಾಕ್ಷಿಯಾದ್ರು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇದೀಗ ದಂಪತಿಯಾಗಿರೋದು ಇಬ್ಬರಿಗೂ ಖುಷಿ ತಂದಿದೆ. मुबारक हो तुमको ये शादी तुम्हारी, मुबारक हो तुमको ये शादी तुम्हारी, सदा खुश रहो तुम दुआ है हमारी. 2 ಅಕ್ಷರದ ಪ್ರೀತಿ ಇವರನ್ನ ಇಂದು ಪತಿ ಪತ್ನಿಯರನ್ನಾಗಿಸಿದೆ. ಹಾಗಾದ್ರೆ ಪ್ರೀತಿ ಎಲ್ಲಿ ಚಿಗುರೊಡೆಯಿತು? ಮೊದಲ ಸಲ ಅವರಿಬ್ಬರು ಭೇಟಿಯಾಗಿದ್ದು ಎಲ್ಲಿ ಅನ್ನೋದನ್ನ ತಿಳಿಯೋ ಕುತೂಹಲ ನಿಮಗೂ ಇರಬೇಕು ಅಲ್ವಾ? ಹಾಗಾದ್ರೆ ಬನ್ನಿ ಇವರಿಬ್ಬರ ಸಿಂಪಲ್ ಲವ್ ಸ್ಟೋರಿಯನ್ನ ತಿಳಿಯೋಣ.
ತಾಂಡಾದ ರಾಮು ತನ್ನ 7ನೇ ವಯಸ್ಸಿನಲ್ಲಿಯೇ ಪಾಲಕರೊಂದಿಗೆ ಗೋವಾಗೆ ದುಡಿಯಲು ತೆರಳಿ ಅಲ್ಲಿನ ಕಲ್ಲಂಗೂಟ್ ಬೀಚ್ನ ಹೋಟೆಲ್ಗಳಲ್ಲಿ ವೇಟರ್ ಆಗಿ ಇಲ್ಲಿಯವರೆಗೂ ಕೆಲಸ ಮಾಡ್ತಿದ್ದಾನೆ. ಸಹಜವಾಗಿ ಇಲ್ಲಿ ವಿದೇಶಿ ಪ್ರವಾಸಿಗರೇ ಜಾಸ್ತಿ ಬರ್ತಾ ಇದ್ದ ಕಾರಣ ಅವರೊಂದಿಗಿನ ಒಡನಾಟದಿಂದಾಗಿ ರಾಮು ಸುಲಭವಾಗಿ ಇಂಗ್ಲಿಷ್ ಕಲಿಯಲು ಸಾಧ್ಯವಾಗಿದೆ. ಇಲ್ಲಿಗೆ ಪ್ರತಿ ವರ್ಷ ಹಾಲೆಂಡ್ನ ಮರೀನಾ ಸಹ ಪ್ರವಾಸಿಗಳಾಗಿ ಬರ್ತಾ ಇದ್ಲಂತೆ. ಹಿಟ್ಟಿನಹಳ್ಳಿ ತಾಂಡಾದ ಈ ವೇಟರ್ ರಾಮು ಮತ್ತು ಹಾಲೆಂಡ್ನ ಹೋಟೆಲ್ ಮ್ಯಾನೇಜ್ಮೆಂಟ್ ಪದವೀಧರೆ ಮರೀನಾ ಮಧ್ಯೆ ಪ್ರೇಮಾಂಕುರವಾಗಿದೆ. ಇವರಿಬ್ಬರ ಮಧ್ಯದ 5 ವರ್ಷದ ಪ್ರೀತಿಗೆ ಮದುವೆ ಎಂಬ ಅಧಿಕೃತ ಮುದ್ರೆ ಬಿದ್ದಿದೆ. ನಾನು ಗೋವಾದಾಗ ಕೆಲಸ ಮಾಡ್ತಿದ್ದೆ ಹೋಟೆಲ್ ಮ್ಯಾನೇಜ್ಮೆಂಟ್. ಮತ್ತು ಆವಾಗ ಅವರು ಆಕಿ ಸ್ಟೂಡೆಂಟ್ ಇದ್ದಿದ್ರಿ. ಸ್ಟೂಡೆಂಟ್ ಆದಮೇಲೆ ಒಂದು 2 ವರ್ಷ ನಾವು ಫ್ರೆಂಡ್ಶಿಪ್ ಇದ್ದಿಲ್ಲ ಅಷ್ಟೇ. ಫ್ರೆಂಡ್ಶಿಪ್ ಆ ಟೈಪೇ ನಮ್ಮ ರಿಲೇಷನ್ಶಿಪ್ ಇದ್ದಿದ್ದಿಲ್ಲ. ಹಾಗೆ ಮತ್ತು ಆಕಿನೇ ಪ್ರಪೋಸ್ ಮಾಡಿದ್ದು ನನಗೆ, ನಾನು ಇನ್ನೂ ಇಷ್ಟ ಮಾಡ್ತೀನಿ ಅಂತ. Gradually, I met Ramu in Goa, and after we had a friendship of 2 years, we had a relationship. So now we've come to a time that we got married. So that is this. We're both very happy. Indian culture is like that culture. Yeah, I like India very much. ಮೊದಲು ಗೋವಾದಲ್ಲಿ ರಿಜಿಸ್ಟರ್ ಮದುವೆ ಮಾಡಿಕೊಂಡು ಈ ಜೋಡಿ ಹಾಲೆಂಡ್ಗೆ ತೆರಳಿ ಅಲ್ಲಿಯೂ ಸರಳ ಸಮಾರಂಭ ಮಾಡಿಕೊಂಡಿದೆ. ಆನಂತರ ಹಿಟ್ಟಿನಹಳ್ಳಿ ತಾಂಡಾದಲ್ಲಿ ಬಂಜಾರ ಸಂಪ್ರದಾಯದಂತೆ ಮದುವೆ ಮಾಡಲಾಯಿತು. ನಾವು ಅದ್ದೂರಿಯಾಗಿ ಮ್ಯಾರೇಜ್ ಮಾಡ್ತಾ ಇದ್ದೀವಿ ಸರ್. ಬುಂದೆ ಮಾಡೀವಿ, ಬಾಲುಷ ಮಾಡೀವಿ ಸರ್, ಚಪಾತಿ ಐತಿ, 2-3 ಥರ ಪಲ್ಯ ಐತಿ ಸರ್. ಸ್ಟೇಜ್ನು ಇದು ಸ್ವಲ್ಪ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಸರ್ ನಾವು. ಸೊ ನಾವು ಹ್ಯಾಪಿಯಾಗಿದ್ದೀವಿ ಸರ್ ಎಲ್ಲರೂ ಟೋಟಲಿ. ಸರ್ ನಮ್ಮದು ಹಲ್ದಿ ಕಾರ್ಯಕ್ರಮ ಅಂತ, ಅರಿಶಿನ ಕಾರ್ಯಕ್ರಮ, ಮತ್ತು ಸ್ವಲ್ಪ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡೋದು ನಮ್ಮ ಸಂಪ್ರದಾಯ ಪ್ರಕಾರ ಅಂತ ನಾವು ಮಾಡಿದ್ವಿ ಸರ್, ಬಂಜಾರ ಸಂಪ್ರದಾಯ ಪ್ರಕಾರ. ಸೊ ಹ್ಯಾಪಿಯಾಗಿದ್ದೀವಿ ಸರ್ ನಾವೆಲ್ಲರೂ. ಇವರಿಬ್ಬರ ಪ್ರೇಮ ಕಥೆ ಮತ್ತು ಮದುವೆ ಕುರಿತು ಅರ್ತಿದ್ದ ಸುತ್ತಮುತ್ತಲಿನ ತಾಂಡಾಗಳ ಹಾಗೂ ಗ್ರಾಮಗಳ ಜನತೆ ಕುತೂಹಲ ತಡೆಯದೆ ಆಗಮಿಸಿ ಜೋಡಿಯನ್ನ ವೀಕ್ಷಿಸಿ ತೆರಳುತ್ತಾ ಇದ್ದದ್ದು ಸಾಮಾನ್ಯವಾಗಿತ್ತು. ಮದುವೆ ಮುಗಿಸಿಕೊಂಡ ಈ ಜೋಡಿ ಹಿಟ್ಟಿನಹಳ್ಳಿ ತಾಂಡಾದ ಮನಿ ಎಂಬ ಗೂಡು ಸೇರಿದೆ. ತಾಂಡಾದಲ್ಲಿ ಒಂದು ವಿಶೇಷ ನಮ್ಮ ಸಮಾಜ ಒಂದು ಕಲ್ಚರ್ನಲ್ಲಿ ಒಂದು ಮದುವೆ ಮಾಡ್ತಾ ಇದ್ವಿ. ಅದು ಹಾಲೆಂಡ್ ಹುಡುಗಿಯ ಜೊತೆ. ಇದು ಒಂದು ನಮ್ಮ ತಾಂಡಾದಲ್ಲಿ ಒಂದು ವಿಶೇಷತೆ ಮತ್ತು ಎಲ್ಲರಿಗೂ ಒಂದು ಸಂತೋಷ ತರುವಂಥದ್ದು ಆಗಿದೆ ಸರ್. ಆದ್ದರಿಂದ ನಮ್ಮ ತಾಂಡಾದಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಎಲ್ಲರೂ ಓಡಾಡ್ತಾ ಇದ್ದೀವಿ ಸರ್. ಬಂಜಾರ ಸಂಪ್ರದಾಯದ ಪ್ರಕಾರ ಮದುವೆಯಾದ 5 ದಿನಗಳ ಕಾಲ ಈ ಜೋಡಿ ತಾಂಡಾ ಬಿಟ್ಟು ಕದಲುವಂತಿಲ್ಲ. ಹನಿಮೂನ್ ಸಿದ್ಧತೆಯಲ್ಲಿರುವ ಈ ಜೋಡಿ ಈ 5 ದಿನಗಳ ನಂತರ ಉತ್ತರ ಭಾರತ ಪ್ರವಾಸದ ಸಿದ್ಧತೆಯಲ್ಲಿದ್ದಾರೆ. ಹಾಲೆಂಡ್ ಹುಡುಗಿ ತಾಂಡಾ ಹುಡುಗನ ಗೋವಾ ಲವ್ ಸ್ಟೋರಿಯ ಸಂಕ್ಷಿಪ್ತ ಚಿತ್ರಣವಿದು. ರಾಮು ಮರೀನಾ ಜೋಡಿ ನೂರ್ಕಾಲ ಬಾಳಲಿ ಅನ್ನೋದು ನಮ್ಮ ಆಶಯ. ಬಿಜಾಪುರದಿಂದ ಕ್ಯಾಮರಾಮನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್. ನಿಜಕ್ಕೂ ಇದು ಅಪರೂಪದ ಲವ್ ಸ್ಟೋರಿ. ಇವರ ಮುಂದಿನ ಜೀವನ ಸುಖವಾಗಿ ಇರಲಿ ಅಂತ ನಾವು ಹಾರೈಸೋಣ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.